ಇದೊಂದು ಫ್ಲೇವರು ಇದೆ ಇದೆ ಇದೆ, ಸುಮಾರು ದೂರದಾಗಿದೆ. ಅದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಾಗ್ತಿಲ್ಲ. ಸರಿ ಸುಮಾರು ನಾನು ಈಗ 1 ಕಿಲೋಮೀಟ್ರ್ ಬಂದಿದ್ದೀನಿ. ನೋಡೇ ಬಿಡೋಣ ಇದು ಎಷ್ಟು ದೂರ ಇದೆ. ಫೋಟೋ ಒಳ್ಳೆ ಸ್ಟ್ಯಾಂಡರ್ಡ್ ವರ್ಕು ನೋಡಿ, ಮೇಲೆ ವೀಕ್ಷಣೆ ಮಾಡ್ಬೋದು. ಒಳ್ಳೆ ಸ್ಟ್ಯಾಂಡರ್ಡ್ ವರ್ಕ್ ನಡೀತೈತೆ. ಏನ್ ಧೂಳುಮಯ. ಎಷ್ಟು ದೂರ ಕೆಲಸ ಮಾಡ್ತಾ ಇದಾರ ಗೊತ್ತಿಲ್ವಲ್ಲ ಗುರು. ನೀ ಯಾಕಪ್ಪ ಆರನ್ ಮಾಡ್ದೆ ಅಣ್ಣ? ಇಷ್ಟು ದೂರಲ್ಲಿ ಆರ್ ನೋಡಿ, ಏನ್ ಸೂಪರ್ ಇದೆ. ಆರ್ ನೋಡಿ ಏನ್ ಸಖತ್ತಾಗಿದೆ. ಅಣ್ಣ ಫುಲ್ ವೇಗ. ಅಣ್ಣವ್ರು ಆರ್ನ್ ಮಾಡಿದ್ರೆ ಸಾಕು, ಸೈಡ್ ಬಿಟ್ಬಿಡ್ತಾರೆ, ಎಲ್ಲ ಸೈಡ್ಗೆ ಹೊರಟಾಗ್ತಾರೆ. ಇಲ್ಲಿ ತನಕ ಬತ್ತ ಗುರು ಈ ಫ್ಲೇವರ್. ಒಟ್ಟು ಇಲ್ಲಿ ವರ್ಕ್ ನಡೀತಾ ಐತೆ ನೋಡಿ. ಈಗ ಫ್ಲೇವರ್ ವರ್ಕ್ ನಡೀತಾ ಐತೆ. ಇಲ್ಲೆಲ್ಲ ಕೆಲಸ ನಡೀತೈತೆ ಗುರು. ಇನ್ನು ಎಷ್ಟೆಷ್ಟು ದೂರ ವರ್ಕ್ ನಡೀತಾ ಇದೆ ಗೊತ್ತಿಲ್ಲ. ಒಟ್ಟು ಇದೇ ಥರ ಆಗ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡ್ತದೆ. ನನ್ನ ಕ್ಯಾಮ್ರಾ ಎಲ್ಲ ಧೂಳುಮಯ, ಧೂಳು ಮಗ ಧೂಳು ಆಗೋಯ್ತದಾಗೆ. ಒಟ್ಟು ಒಳ್ಳೆ ಹೈಟೆಕ್ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಐತೆ. ಅದೇನೋ ಉದ್ದುದ್ ಲಾರಿ ಕಂಡ್ರೆ ನನ್ಗೆ ಅದೇನೋ ಒಂಥರ ಪ್ರೀತಿ ಕಣ್ರಿ. ನೋಡ್ಕೊಳ್ರಿ, ಎಷ್ಟು ಚಕ್ರ ಲೆಕ್ಕಾಕ? 3. ನಮ್ಮ ಆನೆ ತಲೆ ದಿಮ್ದಲ್ಲಿ ಈ ಥರದ್ದು ಉದ್ದುದ್ ಲಾರಿ ಬಂದ್ಬಿಟ್ರೆ ವಿಡಿಯೋ ಮಾಡಾಕ್ಬಿಟ್ರೆ ಮಿಲಿಯನ್ ವ್ಯೂಸು. ಅದೇನಂತ ಗೊತ್ತಿಲ್ಲ. ಉದ್ದುದ್ ಲಾರಿ ನೋಡಿದ್ರೆ ಒಂಥರ ಖುಷಿ ನಮಗೆ. ಅಲ್ಲೊಂದು ಬರ್ತೈತೆ. ಸೊ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ಗಳು ಇರ್ತವೆ ರಾಜ್ಯ ಹೊರ ರಾಜ್ಯಗಳಿಗೆ ನೋಡಿ. ವಾವ್, ಸೊ ಈ ಒಂದು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಮಗೆ ಈ ವಾಹನಗಳು ಯಥೇಚ್ಛವಾಗಿ ಆಗಮಿಸಿದ್ರೆ ತಲೆ ಕೆಟ್ಟೋಯ್ತದೆಪ್ಪ. ನಮಗೆ ವಾಹನಗಳು ಕಡಿಮೆ ಇರಬೇಕಂತ ರಸ್ತೆ ಅನುಸರಿಸಬೇಕು. ಯಾಕಂದ್ರೆ ನೆಕ್ಸ್ಟು ಮತ್ತೆ ಮತ್ತೆ ಬರೋಕ್ಕಾಗಲ್ಲ. ಅದರಿಂದ ಒಂದು ನ್ಯಾಷನಲ್ ಹೈವೇನೇ ಆಯ್ಕೆ ಮಾಡ್ತಾಯಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ನನಗೆ ಬೆಟ್ಟ ಗುಡ್ಡಗಳಿರಬೇಕು, ನಿಧಾನಕ್ಕೆ ಆರಾಮಾಗಿ ಹೋಗ್ಬೇಕು. ಟೆನ್ಷನ್ ತಗೊಂಡು ತಲೆ ನಾವು ತಂದ್ಕೊಂಡು ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ಈಗ ಮರವಂತೆ ಬೀಚ್ ನಾವು ಕವರ್ ಮಾಡಬೇಕಂದ್ರೆ ಈ ರಸ್ತೆಯಲ್ಲಿ ಹೋಗಲೇಬೇಕಲ್ವಾ. ಅಯ್ಯೋ ನೋಡಿ, ಥರ ಮೈ ಮೇಲೆ ಬಂದ್ರಂತ, ಆಳ ಮೇಲೆ ಬರ್ತವೆ ವಾಹನಗಳು. ನಮ್ಗೆ ತಿಳಿದಂಥ ಮಾಹಿತಿ. ಆಯಿತು ಆಯಿತು. ಇದುವೇ ನೇತ್ರಾವತಿ ನದಿ, ನೋಡ್ಕೊಳ್ಳಿ, ಸಖತ್ತಾಗಿದೆ ಗುರು.
ಏನು ಸೇತುವೆ ಮಾಡೋರೆ ಗುರು ಇಲ್ಲಿ. ಸೊ ಇಲ್ಲಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣ್ತೈತೆ, ಅದು ಮುಳುಗೋಗುತ್ತಂತೆ. ನೋಡ್ಕೊಳ್ಳಿ, ಚಿಕ್ಕದು ಒಂದು ಬ್ರಿಡ್ಜ್ ಕಾಣ್ತೈತೆ. ಸೊ ಅದು ಮುಳುಗೋಗುತ್ತೆ ಅಂತ ಹೇಳ್ತಾರೆ, ನಮ್ಮ ಗುರುಗಳು ಹೇಳಿದ್ದು. ಬ್ಯೂಟಿಫುಲ್ ಬ್ಯೂಟಿಫುಲ್. ನೇತ್ರಾವತಿ ನದಿ. ನಾವು ತಿರುಗು ನೋಡಂಗಿಲ್ಲ ಕಣ್ರಿ, ಅದೊಂದು ಪ್ರಾಬ್ಲಮ್ಮು. ಸ್ವಲ್ಪ ನೋಡಿ ಇಷ್ಟ ಅನ್ಬೋದು ಅಷ್ಟೇ, ಪೂರ್ತಿ ತಿರುಗಿ ನೋಡಂಗಿಲ್ಲ. ಹೊಳಲಿ ರಾಜೇಶ್ವರಿ ಮಹಾದ್ವಾರ ಯಾವೂರಿದು? ಅದು ಯಾವ್ದಪ್ಪ, ಅದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ, ಚರ್ಚ್ ಅದು ಏನ?